ಆಗಕ್ಕಿಲ್ಲ ಅಂದ್ರೆ ಕೊಡೋ ತನಕ ನಾನು ನಿಮ್ಮನ್ನ ಬಿಡಕ್ಕಿಲ್ಲ. ಜೋಗಿಯವ್ರೆ, ಯಾಕೆ ಹೀಗಿದ್ದೀರಾ? ನೀವು ಕೇಳಿದ್ನ ನಾನು ಕೊಟ್ಟೆ ತಾನೆ, ನನಗೆ ಹೋಗ್ಬೋದಾ? ಕೇಳೋದ್ ದಿನ ಹೆಂಗೆಂಗೋ ಕೊಟ್ರಿ, ಕೊಡೋ ತನೂ ಕೊಡ್ಲಿಲ್ಲ, ಅದಕ್ಕೆ ಫೀಲ್ ಆಯ್ತಾ ಅದೇ. ಅಂದ್ರೆ ನಂಗೆ ಇಲ್ಲಕ್ಕೆ ಕೊಡ್ತೀರಾ ಅನ್ಕೊಂಡಿದ್ದೆ. ಅದೆಲ್ಲ ಆಗಲ್ಲಪ್ಪ, ನೀವು ಹಠ ಮಾಡಿದ್ರಿ ಅಂತ ಇಷ್ಟು ಮಾತ್ರ. ಅಲ್ಲಿಗೆ ಬೇಕು ಅಂದ್ರೆ ನೀವೇ ಕಷ್ಟಪಟ್ಟು ತಗೋಬೇಕು. ಈಗ ಸದ್ಯಕ್ಕೆ ಇಷ್ಟಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಅದ್ ಹೆಂಗಾಯ್ತದೆ ಅಮ್ಮಿಯವ್ರೆ? ಆದ್ರೂ ಒಂದೇ ಒಂದ್ ಕಿತ ಕೊಟ್ಬಿಟ್ಟಿದ್ರೆ ಚಂದಾಗಿರ್ತೀನಿ. ಒಂದಲ್ಲ, ಎಷ್ಟು ಬೇಕಾದ್ರೂ ಕೊಡ್ತೀನಿ. ಅಪ್ಪ, ನಂಗೆ ಖುಷಿ ಆಗೋಯ್ತು. ಆದ್ರೆ ಇವಾಗಲ್ಲ. ಖುಷಿ ಹೋಯ್ತು. ಇನ್ಯಾವಾಗ? ಟೈಮ್ ಬಂದಾಗ. ಈಗ 2 ಗಂಟೆ, 5 ಗಂಟೆ ಕೊಟ್ಟಿದೆ, 6 ಗಂಟೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ಆ ಟೈಮ್ನ ಗಂಡ ಅನ್ಸ್ಕೊಂಡಿರೋ ನೀವೇ ತಂದ್ಕೋಬೇಕು. ನನಗೆ ಮುತ್ತು ಕೊಡ್ಬೇಕು ಅನ್ಸ್ಬೇಕು, ಅಲ್ಲಿವರೆಗೂ ನೀವು ಕಾಯ್ಬೇಕು. ಏನಾದ್ರೂ ಹೇಳ್ಬಿಟ್ರೆ ಮುಖನ ಹೇಗ್ ಮಾಡ್ಕೋತೀರಾ ನೋಡಿ. ಸಿಟ್ಟಲ್ಲೂ ಎಷ್ಟು ಮುದ್ದ ಕಾಣಿಸ್ತೀರಾ ಗೊತ್ತಾ? ಹೌದು, ಕೋಪ ಮಾಡ್ಕೊಂಡ್ರೆ ನಾನು ಹಂಗೆ ಮುದ್ದ ಕಾಣಿಸ್ತೀನಿ. ನಮ್ಮಪ್ಪ ಏನೋ ಹಂಗೆ ಹೇಳ್ತಿರ್ತಾನೆ. ನೀವು ಮುದ್ದ ಕಾಣಿಸ್ತೀರಾ ನಿಜ, ಆದ್ರೆ ಈ ತರ ಕೋಪ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ. ಇದನ್ನ ನಮ್ಮವ್ವ ಹೇಳ್ತಾಳೆ. ಈಗ ನಂಗೆ ಕೋಪ ಬಂದದೆ, ಡೋಂಟ್ ಟಾಕ್. ಈ ತರ ಮುದ್ದ ಕೋಪ ಮಾಡ್ಕೊಂಡವ್ರಿಗೆ ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಿ ಮನೆಗೆ ಯಾರು ಬಂದಿದ್ದಾರೆ ಗೊತ್ತಾ? ಹಾಯ್ ಪರಿಚಯ್, ಬನ್ನಿ ಬನ್ನಿ. ಹೇಗಿದ್ದೀರಾ ಆದರ್ಶ್? ಮೊದಲು ಸ್ವಲ್ಪ ನೋವಿತ್ತು, ಈಗ ಪರವಾಗಿಲ್ಲ, ನಡೆಯಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿನ
ಪೂರ್ತಿ ಸರಿ ಹೋಗ್ತೀನಿ. ಗುಡ್. ನಿಮ್ಮ ಕಾನ್ಫಿಡೆನ್ಸ್ನ ನೋಡ್ತಿದ್ರೆ ನನಗೂ ಹಾಗೆ ಅನಿಸ್ತಿದೆ, ಬೇಗ ಹುಷಾರಾಗ್ತೀರಾ ಅಂತ. ಹುಷಾರಾದ್ಮೇಲೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಏನು ಮಾಡೋದು, ಮೆಡಿಕಲ್ ಲೀವ್ ಕ್ಯಾನ್ಸಲ್ ಮಾಡಿ ಮತ್ತೆ ವರ್ಕ್ ಹೋಗೋದು. ಅದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗತ್ತೆ ಹೇಳಿ? ಹಾಂ, ಪರಿಚಯ್, ಏನು ಹುಡುಕ್ತಾ ಇದ್ದೀರಾ? ಏನಂದ್ರೆ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರ? ಇಷ್ಟು ಬೇಗ ಬೇಡ. ಪೂರ್ತಿಯಾಗಿ ಆರೋಗ್ಯ ಸರಿಯಾದ್ಮೇಲೆ ಕೆಲ್ಸಕ್ಕೆ ಹೋಗಿ, ಇಲ್ಲಾಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ. ಅತ್ತೆವಾ, ಪರಿಚಯ ಅವ್ರ ತಲೆ ಇಲ್ಲ ಐತೆ, ಆದ್ರೆ ಅವ್ರ ಯೋಚನೆ ಬೇರೆ ಕಡೆ ಎಲ್ಲೋ ಐತೆ. ಇಲ್ಲ ಇಲ್ಲ ಇಲ್ಲ, ಹಾಗೇನಿಲ್ಲ. ಆದರ್ಶ್ ಅವ್ರ ಜೊತೆ ಮಾತಾಡ್ತಿದ್ದೀನಲ್ಲ. ಪರಿಚಯ್, ಗ್ರೀಷ್ಮ ಎಲ್ಲಿ ಅಂತ ಹುಡುಕ್ತಾ ಇದ್ದೀರಾ ತಾನೆ? ಹಾಗೆ ಹೇಳ್ಬೋದಿತ್ತಲ್ಲ, ಆ ಕಡೆ ಈ ಕಡೆ ಹುಡ್ಕೊಂಡು ನಿಂತ್ಕೊಂಡಿದ್ರಲ್ಲ. ಅಯ್ಯೋ, ಆ ಥರ ಏನೂ ಇಲ್ಲ ಆದರ್ಶ್, ನಿಜವಾಗ್ಲೂ ನಿಮ್ಮನ್ನ ನೋಡೋಕ್ಕೆ ಬಂದಿದ್ದು. ಗ್ರೀಷ್ಮ ಟೆರೇಸಲ್ಲಿದ್ದಾಳೆ, ಹೋಗಿ ಮಾತಾಡ್ಸ್ಕೊ ಬನ್ನಿ. ಹಾಗೇನಿಲ್ಲ ಆದರ್ಶ್, ನಾನಿಲ್ಲೇ ನಿಮ್ಮ ಜೊತೆನೆ ಮಾತಾಡ್ತಾ ಇರ್ತೇನೆ. ತೊಂದ್ರೆ ಇಲ್ಲ ಲಾಯರ್ ಸಾಹೇಬ್ರೆ, ಅವನ್ ತವ ಮಾತಾಡಕ್ಕೆ ನಾನಿಲ್ವಾ ಇಲ್ಲಿ? ನೀವ್ ಹೋಗ್ಬಿಟ್ಟು ಗ್ರೀಸ್ ಜೊತೆ ಮಾತಾಡಿ. ಸರಿ, ನೀವು ಇಷ್ಟೆಲ್ಲ ಬಲವಂತ ಮಾಡ್ತಿದ್ದೀರಾ ಅಂದಮೇಲೆ ನಾನು ಹೋಗ್ತೀನಿ. ಓ